ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ಲಾಗ್ಸ್ ಏನಪ್ಪ ಅಂದರೆ, ಏಕಾದಶಿ ಇರೋದ್ರಿಂದ ಮನೇಲಿ ವಾರ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ 4ಗೆ ಎದ್ದೆ. ನಾನು ಬೇಗನೆ ಎದ್ದು ಎಲ್ಲ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಮನೆಯೆಲ್ಲ ಸೀಟಿ ಎಲ್ಲ ನೀಟಾಗಿ ಮಾಡ್ತಾಯಿದ್ದೀನಿ. ಈಗ ಬೇಗ ಮಾಡಿ ವಾರ ಮಾಡಿಬಿಡೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು, ರಾಯರ ಮಠಕ್ಕೆ. ಬಟ್ ಬೇಗ ಬೇಗ ಎಲ್ಲ ಕೆಲಸನೂ ಕೂಡ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಂತೂ ವಾರ ಅಂತ ಬಂದ್ಬಿಟ್ರಂತೂ ನಾನಂತೂ ಬೆಳಗ್ಗೆ ಹೊತ್ತು ಬೇಗನೆ ಎದ್ದೇಳೋದು. ನಮ್ಮ ಮನೇಲಿ ಜಾಸ್ತಿ ವಾರ ನಾನು ಮಾಡ್ತೀನಿ, ಅಮ್ಮನೂ ಮಾಡ್ತಾರೆ. ಅಂದರೆ ಗುರುವಾರ ಹೊತ್ತು ಮತ್ತು ಏಕಾದಶಿ ನನ್ನ ರಾಯರದು ಬಂತು ಅಂದರೆ ಪೂಜೆ ನಾನೇ ಮಾಡೋದು ನಮ್ಮ ಮನೇಲಿ. ಅವತ್ತೆಲ್ಲ ನಾನು ಬೇಗನೆ ಎದ್ದು ಬಿಡ್ತೀನಿ, ಜಾಸ್ತಿ ನಿದ್ದೆನೇ ಮಾಡಲ್ಲ ನಾನು ಅವತ್ತು. ಬೇಗ ಯಾವಾಗ ಇಷ್ಟೊತ್ತಿಗೆ ಎಚ್ಚರಿಕೆ ಆಗುತ್ತೋ ಅಷ್ಟು ಬೇಗ ಎದ್ದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಈಗ ನೋಡಿ ಮನೆ ಸಿಡ್ತಾಯಿದ್ದೀನಿ. ನೆಕ್ಸ್ಟು ಇನ್ನೆಲ್ಲ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಬೇಕು. ಮನೆಯೆಲ್ಲ ಸೀಟಿದಾಯಿತು. ಇವಾಗ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ದೇವ್ರ ಮನೆಯೆಲ್ಲ ಹಾಕಿದ್ದಿದ್ದೆ ಹೂವು ಎಲ್ಲ ಅಷ್ಟು ತಗೊಬೇಡೋಣ ಅಂದ್ಬಿಟ್ಟು ಎಲ್ಲ ಹೂವೆಲ್ಲ ತೆಗಿತಾ ಇದ್ದೀನಿ. ದೇವ್ರ ಸಾಮಾನುಗಳೆಲ್ಲ ಇವಾಗ ಬೆಳಕೊ ಬಂದೆ. ಈಗ ಫಸ್ಟು ದೇವ್ರಿಗೆಲ್ಲ ಹೂವು ಹಾಕ್ಬಿಡೋಣ ಅಂದ್ಬಿಟ್ಟು ಆ ಹೂವು ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ರಾಯರಿಗೆ ತುಳಸಿ ಇಕ್ಬೇಕಾಗಿತ್ತು ಅಂದ್ಬಿಟ್ಟು ತುಳಸಿ ತೊಗೊಬಂದಿದ್ದೀನಿ. ಪೂಜೆ ನಾಳೆಯಿಂದಂಗೆ ನಾವು ಹಿಂದಿನ ದಿನ ಎಲ್ಲ ಹೂವುಗಳೆಲ್ಲ ರೆಡಿ ಮಾಡ್ಕೊಬಿಡ್ತೀವಿ. ತುಳಸಿ ಎಲ್ಲ ನಮ್ಮ ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ. ಹೂವು ಎಲ್ಲನೂ ಕೂಡ ನಾವು ಅಪ್ಪನ ಕೈ ತರಿಸ್ಕೊತೀವಿ. ಇಲ್ಲಾಂದರೆ ನಾವೇ ಹೋದಾಗ ತೊಗೊಬಂದ್ಬಿಡ್ತೀವಿ ಹೂಗಳನ್ನೆಲ್ಲ. ನಮ್ಮ ಮನೇಲಿ ಪೂಜೆ ಯಾವಾಗೂ ನಾವು ಬೆಳಗ್ಗೆ ಹೊತ್ತು ಅಷ್ಟೊತ್ತಿಗೆ ಮಾಡೋದ್ರಿಂದ ಹಿಂದಿನ ದಿನವೇ ಎಲ್ಲ ಹೂವು ಎಲ್ಲ ರೆಡಿ ಮಾಡ್ಕೊಬಿಟ್ಟಿರ್ತೀವಿ. ಹಬ್ಬದ ದಿನಗಳಲ್ಲಿ ಸ್ವಲ್ಪ ಪೂಜೆಗೆ ಲೇಟ್ ಆಗುತ್ತೆ. ಇನ್ನು ಮಿಕ್ಕಿದ ದಿನದಲ್ಲೆಲ್ಲ ನಾನು ಬೆಳಗ್ಗೆ ಹೊತ್ತು ಬೇಗನೆ ಮಾಡ್ಕೊಬಿಡ್ತೀನಿ. ಒಳಗಡೆ ಎಲ್ಲ ದೇವ್ರ ಮನೆಯಲ್ಲೆಲ್ಲ ಹೂವು ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಆಚೆಗಡೆ ಇಲ್ಲಿ ಹೊಸ್ಲಿಗೆಲ್ಲ ಕುಂಕುಮ ಹಾಕಿ ಹೂವು ಹಾಕಿ ರೆಡಿ ಮಾಡಿಬಿಡೋಣ ಅಂತ ಇವಾಗ ಇಲ್ಲಿ ರೆಡಿ ಮಾಡೋಣ ಅಂತ ಬಂದೆ. ಇದು ಮುಗಿಸ್ಕೊಂಡು ಹಂಗೆ ತುಳಸಿ ಕಟ್ಟೆ ಹತ್ರ ಎಲ್ಲ ರೆಡಿ ಮಾಡಬೇಕು ಪೂಜೆಗೆ. ಇನ್ನು ಅಲ್ಲಿ ರೋಡಲ್ಲಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಇವಾಗ ಸ್ವಲ್ಪ ಕತ್ಲೆ ಇದೆ ಅಂದ್ಬಿಟ್ಟು ಆಮೇಲೆ ಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ಫಸ್ಟ್ ರೆಡಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಟೈಮು ಮನೇಲೆಲ್ಲ ಮಾಡಿ ಮುಗಿಯೋತ್ತಿಗೆ 5:15 ಆಗಿತ್ತು ಟೈಮು. ನಾನು ಸ್ವಲ್ಪ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಅದನ್ನು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈಗ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಮನೆ ಬಾಗಿಲಲ್ಲೆಲ್ಲನೂ ರಾತ್ರಿನೇ ತೊಳೆದ್ಬಿಟ್ಟಿರ್ತೀನಿ. ಇನ್ನು ಬೆಳಗ್ಗೆ ಎದ್ದು ನಾವು ಅಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಇಲ್ಲೀಚೆ ಮಾಡೋಕ್ಕಾಗಲ್ಲ, ಟೈಮ್ ಆಗೋಲ್ಲ ಅಂದ್ಬಿಟ್ಟು ರಾತ್ರಿನೇ ಎಲ್ಲ ಬಾಗಿಲುಗಳೆಲ್ಲ ತೊಳೆದು ರೆಡಿ ಮಾಡಿಬಿಟ್ಟಿರ್ತೀನಿ ವಾರದ ಹಿಂದಿನ ದಿನವೇ. ಬೆಳಗ್ಗೆ ಎದ್ದು ವಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗೆಲ್ಲ ಕುಂಕುಮ ಇಕ್ಕಿ ರೆಡಿ ಮಾಡಿಬಿಟ್ಟು ಪೂಜೆಗೆ ಸ್ಟಾರ್ಟ್ ಮಾಡಬೇಕು.
ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಮನೇಲೆಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಅಡುಗೆ ಎಲ್ಲ ರೆಡಿ ಮಾಡಿ ಬೇಗ ಬೇಗ ಹೋಗೋಣ ಅಂದ್ಕೊಂಡಿದ್ದೀವಿ. ನಾವು ಇಲ್ಲಿಂದ ಜಯನಗರಕ್ಕೆ ಹೋಗಬೇಕು, ಮಠಕ್ಕೆ ಹೋಗಬೇಕು ಅಂತಂದರೆ ಇಲ್ಲಿ ನಮ್ಮ ಸೈಡು ಹತ್ರ ಎಲ್ಲೂ ಇಲ್ಲ. ಅದಕ್ಕೆ ನಾವು ಯಾವಾಗಲೂ ಕೂಡ ಜಯನಗರನೇ ನಾನು ಜಾಸ್ತಿ ಹೋಗೋದು ಮಠಕ್ಕೆ. ಬೇಗ ಬೇಗ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ಬೇಗ ಹೋಗೋಣ ಅಂದ್ಬಿಟ್ಟು ರೆಡಿ ಹಾಕೋಣ ಅಂತ ಬೇಗ ಬೇಗ ಎಲ್ಲ ಇವತ್ತು ಬೆಳಗ್ಗೆ ಎದ್ದು ಇಷ್ಟು ಬೇಗ ಮಾಡ್ತಾಯಿದ್ದೀನಿ ಇನ್ನೂ ಪೂಜೆ. ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗೀತು. ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿ ಇಲ್ಲಿ ತುಳಸಿ ಕಟ್ಟೆ ಹತ್ರನೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿದೆ. ನೋಡಿ ಪೂಜೆ ಎಲ್ಲ ಆಯಿತು. ಎಲ್ರಿಗೂ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಅಮ್ಮ ಇದ್ದಿದ್ರು ಹಂಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಮಸಾಲೆ ಸಾರು ಮಾಡ್ತೀನಿ ಅಂತ ಅಂದಿದ್ರು. ಅದಕ್ಕೆ ಪೂರಿ ಮಾಡ್ಕೊಡಮ್ಮ, ಪೂರಿ ಮಾಡಿದ್ರೆ ಮಸಾಲೆ ಸಾರಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂದ್ಬಿಟ್ಟು ಪೂರಿ ಕೇಳಿದೆ ನಾನು. ನನಗೆ ಪೂರಿ ಮಾಡಿಕೊಡ್ತಾಯಿದ್ರು. ನಮ್ಮ ಅಣ್ಣವರು ಚಪಾತಿ ಕೇಳಿದರು, ಅವ್ರಿಗೆ ಚಪಾತಿ ಮಾಡಿಕೊಟ್ಟಿದ್ರು. ಈಗ ಪೂರಿ ಮಾಡಿಕೊಡ್ತಾ ಇದ್ದಾರೆ. ಇದೆಲ್ಲ ಮುಗಿಸ್ಕೊಂಡು ರಾಯರ ಮಠಕ್ಕೆ ನಾನು ಅಮ್ಮ ಹೋಗ್ತಾ ಇದ್ದೀವಿ. ಅವರು ನಮ್ಮ ಅಣ್ಣವರು ಮತ್ತು ನಮ್ಮ ಅಪ್ಪ ಅವರು ಬ್ಯುಸಿ ಇದ್ದಾರೆ ಕೆಲಸದಲ್ಲಿ ಅಂದ್ಬಿಟ್ಟು ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಬಿಸಿ ಬಿಸಿ ಮಸಾಲೆ ಸಾಂಬಾರು ರೆಡಿ ಆಗಿದೆ. ಈಗ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಅಮ್ಮ ನಾನು ಇವಾಗ ರೆಡಿ ಆದ್ವಿ, ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ನಮ್ಮ ಅಣ್ಣನ ಕೈಲಿ ಡ್ರಾಪ್ ಮಾಡಿಸ್ಕೊತಾ ಇದ್ವಿ. ಈಗಷ್ಟೇ ರಾಯರ ಮಠದ ಹತ್ರ ಬಂದ್ವಿ. ರಾಯರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಮನೆಗೆ.
ಮನೆಗೆ ಬಂದ್ವಿ. ಮನೆಗೆ ಬಂದು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲ ಹಂಗೆ ಇತ್ತು ಅಂದ್ಬಿಟ್ಟು ಒಗೆಯೋಣ ಅಂತ ಬಂದ್ವಿ. ನಾವು ಮನೆಗೆ ಬಂದಾಗ ಟೈಮು 12:30 ಆಗಿತ್ತು ಅನಿಸುತ್ತೆ. ಇನ್ನು ಬಟ್ಟೆ ಎಲ್ಲ ಹಂಗೆ ಇದೆ ಒಗ್ದಾಕ್ಬಿಡೋಣ ಅಂತಂದ್ರು ಅಮ್ಮ. ಸರಿ ಅಂದ್ಬಿಟ್ಟು ಊಟ ಮಾಡ್ಕೊಬಂದು ಇಬ್ರು ಅವರು ಒಗ್ದು ಹಾಕ್ಬಿಟ್ಟು ಹೋಗಿದ್ರು. ನಾನು ಜಾಲ್ಸಾಕ್ಬಿಡೋಣ ಅಂತ ಜಾಲ್ಸಾಕ್ತಾಯಿದ್ದೀನಿ ಬಟ್ಟೆನ. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆಯಲ್ಲ ಅಂದ್ಬಿಟ್ಟು ಇವಾಗ ಹಾಕಿದ್ರೆ ಚೆನ್ನಾಗಿ ಒಣ್ಕೊಳ್ಳುತ್ತೆ ಬಟ್ಟೆ ಅಂದ್ಬಿಟ್ಟು ಒಗ್ದಾಕ್ತಾಯಿದ್ದೀವಿ. ಇವಾಗಂತೂ ಜಾಸ್ತಿನೇ ಬಿಸಿಲು. ಏನು ಮೇಲ್ಗಡೆ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ. ಕಾಲೆಲ್ಲ ಒಂದು ಸ್ವಲ್ಪ ಸುಡೋದು. ಬೇಗ ಬೇಗ ಹಾಕ್ಬಿಟ್ಟು ಹೋಗ್ಬಿಡೋಣ, ಸ್ವಲ್ಪನೇ ಇದ್ದಿದ್ದು ಬಟ್ಟೆ ಅಂದ್ಬಿಟ್ಟು ಬಂದ್ವಿ. ನಮ್ಮ ಮನೇಲಂತೂ ಯಾವ ಕೆಲಸ ಇದ್ದರೂ ನಮ್ಮ ಅಮ್ಮನಿಗೆ ಎಲ್ಲ ಕೆಲಸ ಕೂಡ ಬೇಗನೆ ಆಗೋಗಬೇಕು. ಇಲ್ಲ ನಾನು ಮಾಡದೆ ಹೋದರೂ ಕೂಡ ಅವರನ್ನ ಮಾಡ್ಕೊಬಿಡ್ತಾರೆ ಕೆಲಸ ಎಲ್ಲನೂ. ಈಗ ಬಟ್ಟೆ ಒಂದಿತ್ತು ಅಂದ್ಬಿಟ್ಟು ಬೇಗ ಬೇಗ ಒಗ್ದಾಕ್ಬಿಟ್ಟು ಹೋಗ್ತಾಯಿದ್ದೀವಿ. ಅವ್ರು ಕೆಳಗಡೆ ಹೋದರು. ನಾನು ಸ್ವಲ್ಪ ಸೀರೆ ಎಲ್ಲ ಜಾಲಿಸ್ಬಿಟ್ಟು ಹೋಗೋಣ ಅಂತ ಸೀರೆ ಜಾಲಿಸಾಕ್ತಾಯಿದ್ದೀನಿ. ಬಟ್ಟೆ ಎಲ್ಲ ಒಗ್ದಿದ್ದಾಯಿತು. ಆಮೇಲೆ ಗಿಡಗಳಿಗೆ ನೀರು ಹಾಕೋಣ ಅಂದ್ಕೊಂಡೆ. ಬಿಸಿಲು ಟೈಮ್ ಅಲ್ವಾ, ಇವಾಗ ಹಾಕಿದ್ರೆ ಸರೋಗಲ್ಲ ಅಂದ್ಬಿಟ್ಟು ಸಂಜೆ ಹಾಕೋಣ ಅಂದ್ಕೊಂಡು ಹಂಗೆ ನಿಂತಿದ್ದೆ. ಹಂಗೆ ಇಲ್ಲಿ ನಮ್ಮ ಮರದಲ್ಲಿ ನೋಡಿ ಇಷ್ಟೊಂದು ಸೀಬೆಕಾಯಿ ಬಿಟ್ಟಿದೆ. ಇವಾಗ ಸೀಬೆಕಾಯಿ ಬಿಡೋ ಸೀಸನ್ನೇ ಅಲ್ವಾ, ನೋಡಿ ಇಷ್ಟೊಂದು ಬಿಟ್ಟಿದೆ. ನಾವು ಕೂಡ ಕಿತ್ಕೋತಾ ಇರ್ತೀವಿ, ಯಾವಾಗೂ ಕೂಡ ಬಿಡ್ತಾನೆ ಇರುತ್ತೆ. ನೋಡಿ ಇವಾಗ ಇನ್ನೂ ನಾವು ಕಿತ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀವಿ. ಸೀಬೆಕಾಯಿ ಎಲ್ಲ ಕಿತ್ಕೊಂಡು ಹಂಗೆ ಕೆಳಗೆ ಬಂದೆ. ಹಂಗೆ ನಮ್ಮ ಮನೇಲಿ ಶಾವಿಗೆ ಪ್ಯಾಕೆಟ್ ಇತ್ತು. ಅಮ್ಮ ಶಾವಿಗೆ ಪಾಯಸ ಮಾಡಿಕೊಡು ಅಂತ ಕೇಳ್ತಾಯಿದ್ದೆ. ಸರಿ ಅಂದ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಅವ್ರು ಮಾಡಿಕೊಡ್ತಾಯಿದ್ರು. ನಾನು ಹೇಳ್ಕೊಡ್ತೀನಿ. ನಮ್ಮಮ್ಮ ಹೇಳ್ಕೊಡ್ತೀನಿ ಮಾಡು ಅಂತ ಇದ್ದಾರೆ. ಇಲ್ಲ ನೀನೇ ಮಾಡಮ್ಮ ಅಂತ ಹೇಳ್ತಾ ಇದ್ದೀನಿ. ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಅಂದ್ಬಿಟ್ಟು ಅವ್ರ ಕೈಲೇ ಮಾಡಿಸ್ಕೊತಾ ಇದ್ದೀನಿ. ವೀಡಿಯೋಗೆ ಮಾತಾಡಮ್ಮ ಅಂತ ಇದ್ದೀನಿ. ಅವರು ಸ್ವಲ್ಪ ಮಾತಾಡಲ್ಲ ಜಾಸ್ತಿ ವಿಡಿಯೋ ಮುಂದೆ. ಹಾಯ್ ನೋಡಿ, ನನ್ನ ಮಗಳಿಗೋಸ್ಕರ ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ ಇವಾಗ. ನಮ್ಮ ಮನೇಲಂತೂ ನಾವು ಯಾವಾಗೂ ಕೂಡ ಜಾಸ್ತಿ ಇದೇ ಪಾಯಸ ಮಾಡ್ಕೊಳ್ಳೋದು. ಹಬ್ಬ ದೇವ್ರುಗಳಲ್ಲಿ ಬೇರೆ ರೀತಿ ಮಾಡ್ತೀವಿ. ಯಾವಾಗೂ ಫ್ರೀ ಟೈಮ್ ಇದ್ದಾಗ ಈ ರೀತಿ ಪಾಯಸ ಮಾಡ್ಕೋತೀವಿ. ನಮ್ಮ ಮನೇಲಂತೂ ನಾನೇನೇ ಕೇಳೋದು ಇಲ್ಲ ಅನ್ನಲ್ಲ ನಮ್ಮಮ್ಮ. ಆ ಕ್ಷಣಕ್ಕೆ ಮಾಡಿಕೊಟ್ಬಿಡ್ತಾರೆ. ನೋಡಿ ಇವಾಗ ಪಾಯಸ ಕೇಳಿದೆ ಅಂದ್ಬಿಟ್ಟು ಇವಾಗ ಪಾಯಸ ಮಾಡಿಕೊಡ್ತಾ ಇದ್ದಾರೆ. ಈಗ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಹುರಿತಾ ಇದ್ದಾರೆ. ಚೆನ್ನಾಗಿ ಹುರ್ಕೋಬೇಕಾಯ್ತಾ? ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಹಂಗೆ ಶಾವಿಗೆ ಪಾಯಸ ಮಾಡೋದು ಹೆಂಗೆ ಅಂತಾನೆ ಹೇಳ್ಕೊಡ್ತಾಳೆ. ಹಂಗೆ ಕಲ್ತ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಹುರಿದು ಇದನ್ನ ಎತ್ಕೊಬೇಕು, ಸಪ್ರೇಟಾಗಿ ಎತ್ಕೋಬೇಕಿದು. ಇದಕ್ಕೀಗ ಹಾಳಾಕಬೇಕು. ಈಗ ಸಕ್ಕರೆ ಹಾಕ್ತಾ ಇದ್ದಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ನೋಡ್ಕೊಂಡು ಹಾಕೋಬೇಕು ನಾವು ಪಾಯಸಕ್ಕೆ. ಏಲಕ್ಕಿ ಎಲ್ಲ ಪುಡಿ ಮಾಡಿರೋದನ್ನ ಹಾಕ್ತಾ ಇದ್ದಾರೆ.
ಹಾಲನ್ನ ಸ್ವಲ್ಪ ಮಳ್ಳದ ಮೇಲೆ ಶಾವಿಗೆ ಹುರ್ಕೊಂಡಿರೋದನ್ನ ಶಾವಿಗೆ ಹಾಕಬೇಕು. ನಾವಿವಾಗ ಹಾಕ್ತಾಯಿದ್ದೀವಿ. ಶಾವಿಗೆ ಪಾಯಸ ಎಲ್ಲ ಮಾಡಿದೆಲ್ಲ ಮುಗೀತು. ಹಂಗೆ ನಮ್ಮಪ್ಪ ನಮ್ಮ ಅಣ್ಣ ಎಲ್ಲ ಟಿ ವಿ ನೋಡ್ತಾಯಿದ್ರು ಮನೇಲಿ ಕೂತ್ಕೊಂಡು ಅಂದ್ಬಿಟ್ಟು ಹಂಗೆ ಅವ್ರಿಗೂ ಕೊಡೋಣ ಅಂತ ಹಂಗೆ ನಮ್ಮಪ್ಪಂಗೆ ತಂದು ಕೊಡ್ತಾಯಿದ್ದೆ. ನೋಡಿ ನಮ್ಮಪ್ಪ ಅವ್ರು ಎತ್ಕೋತಾ ಇದ್ದಾರೆ. ನಮ್ಮ ಅಣ್ಣವರು ಹಂಗೆ ಅಲ್ಲೇ ಕೂತಿದ್ರು. ಅವಂಗೆ ಅವ್ರಿಗೂ ಕೊಟ್ಬಿಟ್ಟು ಹಾಗೆ ನಾನು ಒಂದು ಎತ್ಕೊಂಡೆ. ಬೆಳಿಗ್ಗೆ ರಾಯರ ಮಠಕ್ಕೆ ಹೋಗಬೇಕು ಅಂದ್ಬಿಟ್ಟು ಬೇಗ ನಾನು ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಬ್ಬರು ಹೊರಟ್ವಿ. ಬೇರೆ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ವಿ ಮನೇಲಿ. ಅಡುಗೆ ಮನೇಲೆಲ್ಲ ಪಾತ್ರೆ ಎಲ್ಲ ಸಿಂಕೆಲ್ಲ ಹಂಗೆ ಇದ್ದೋ. ಸರಿ ಅಂದ್ಬಿಟ್ಟು ಅವೆಲ್ಲ ತೊಳೆದಾಕ್ಬಿಡೋಣ ಅಂತ ಇವಾಗ ಬಂದೆ ನಾನು. ಇನ್ನು ಪಾಯಸ ಎಲ್ಲ ಮಾಡಿದ್ದವೆಲ್ಲ ಬಟ್ಲುಗಳು ಎಲ್ಲ ಹಂಗೆ ಇದ್ದೋ. ಮಧ್ಯಾಹ್ನದ ಊಟದ್ದು ಪ್ಲೇಟ್ಸ್ ಎಲ್ಲ ಹಂಗೆ ಇದ್ದೋ ಅಂದ್ಬಿಟ್ಟು ವಾಶ್ ಮಾಡಿಬಿಡೋಣ ಫಸ್ಟು. ಅವರೇನೋ ನಮ್ಮಮ್ಮ ಆಚೆ ಕಡೆ ಸಂಜೆ ಅಡುಗೆಗೆ ಏನೋ ರೆಡಿ ಮಾಡ್ಕೊತಾ ಇದ್ರು. ಸರಿ ಅಂದ್ಬಿಟ್ಟು ನಾನೆಲ್ಲ ತೊಳೆದಾಕ್ಬಿಡೋಣ ಅಂತ ಬಂದೆ. ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿ ನೆಕ್ಸ್ಟು ಕಾಫಿ ಮಾಡಿಕೊಡ್ಬೇಕಿತ್ತು ಅಂದ್ಬಿಟ್ಟು ಹಂಗೆ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ ಬೇಗ ಮಾಡ್ತಾಯಿದ್ದೆ ನಾನು. ಎಲ್ಲನ ಹೊರಗಡೆ ಹೋಗ್ಬಿಟ್ಟು ಬಂದರೆ ಅಂತೂ ಮನೇಲಿ ಕೆಲಸ ಇದ್ದೇ ಇರುತ್ತೆ ನೋಡಿ. ಈಗ ಸಿಂಕಲ್ಲೆಲ್ಲ ಪಾತ್ರೆ ಎಲ್ಲ ಹಂಗೆ ಇದ್ದೋ. ಬಂದ ತಕ್ಷಣ ಆ ಕೆಲಸ ಎಲ್ಲ ಮಾಡಿ ಮುಗಿಸ್ತಾ ಇದ್ದೀವಿ. ಇವಾಗ ನಾನೊಂದು ಕೆಲಸ ಮಾಡಿದ್ರೆ ಅಮ್ಮ ಒಂದು ಕೆಲಸ ಮಾಡ್ತಾಯಿರ್ತಾರೆ ನಮ್ಮ ಮನೇಲಿ. ನಮ್ಮಮ್ಮ ಏನೋ ಮಾಡ್ತಾಯಿದ್ದಾರೆ ಆಗಲೇ. ಒಂದು ಸಂಜೆ ಅಡುಗೆಗೆ ಏನೋ ರೆಡಿ ಮಾಡ್ತಾಯಿದ್ದಾರಂತೆ. ಹಂಗೆ ಇಬ್ಬರು ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಏನೇನೆಲ್ಲ ಮನೇಲೆಲ್ಲ ಕೆಲಸ ಮುಗೀತು. ಅವರು ನಮ್ಮ ಮನೆಯವರಲ್ಲಿ ನಮ್ಮಪ್ಪ ನಮ್ಮ ಮನೆಯೆಲ್ಲ ಟಿ ವಿ ನೋಡ್ತಾಯಿದ್ರು ಅಂದ್ಬಿಟ್ಟು ನಾವು ಆಚೆ ಕೂತ್ಕೊಂಡಿದ್ವಿ. ನಾನು ಅಮ್ಮ ಕೂತ್ಕೊಂಡು ಹಂಗೆ ಹುಣ್ಸಿನ ಬಿಡಿಸ್ಕೊತಾ ಇದ್ವಿ. ಹಿಂದಿನ ದಿನವೇ ಹೋಗಿ ನಮ್ಮಪ್ಪ ನಮ್ಮಮ್ಮ ಹೋಗಿ ಇಬ್ಬರು ಹುಣ್ಸಿನ ಕಿತ್ಕೊಬಂದಿದ್ರು. ನೋಡಿ ಈ ಸತ ಎಷ್ಟು ಕಮ್ಮಿ ಸಿಕ್ಕಿದೆ ಅಂದರೆ ಹುಣ್ಸಿನು ಒಂದೊಂದು ಸೀಸನ್ಗೆ ಒಂದೊಂದು ಥರ ಬಿಡುತ್ತೆ. ನಮಗೆ ಆವಾಗೂ ಕೂಡ ಜಾಸ್ತಿನೇ ಬಿಡ್ತಿದ್ದು ಹುಣ್ಸೆನೂ. ನೋಡಿ ಈ ಸತ ಎಷ್ಟು ಸಿಕ್ಕಿದೆ. ಇಬ್ಬರು ಅಷ್ಟಿತ್ತು ಅಂದ್ಬಿಟ್ಟು ಇಬ್ಬರು ಕೂತ್ಕೊಂಡು ಬಿಡಿಸ್ಕೊತಾ ಇದ್ವಿ ಹಂಗೆ ಮಾತಾಡಿಕೊಂಡು. ನಮ್ಮ ಮರದಲ್ಲಿ ನಾವು ಹುಣ್ಸೆನ ಕಿತ್ಕೊಂಡ್ಬಿಟ್ರೆ ನಾವು ಬಿಡಿಸಿ ಚೆಚ್ಚಿ ಮಾಡೋದಕ್ಕೆ ಒಂದು 15 ಡೇಸ್ ಆ್ಯಂಡ್ 20 ಡೇಸ್ ಆಗೋದು. ಈ ಸತ ನೋಡಿ ಒಂದಿನಕ್ಕೆ ಮುಗಿಸ್ತಾ ಇದ್ದೀವಿ. ಅಷ್ಟು ಕಮ್ಮಿ ಸಿಕ್ಕಿದೆ ಹುಣ್ಸೆನು. ಈ ಸತ ಇಲ್ಲೂ ಕೂಡ ಅಷ್ಟು ಹುಣ್ಸೆನ ಆಗಿಲ್ಲ ಅನಿಸುತ್ತೆ. ನಮ್ಮ ಮರದಲ್ಲಿ ಮಾತ್ರ ನಮ್ಮದು ದೊಡ್ಡ ಮರ ಇದೆ ನೋಡಿ ಇಷ್ಟೇ ಸಿಕ್ಕಿದೆ. ಈ ಸರಿ ಇಷ್ಟೇ ಹುಣ್ಸೆನು. ನೋಡೋಣ ನೆಕ್ಸ್ಟ್ ಸರಿ ಹೆಂಗೆ ಬಿಡುತ್ತೋ ಮರದ ಹತ್ರ ಹೋಗಿ ಲಾಕ್ಸ್ ಮಾಡ್ತೀನಿ ನೆಕ್ಸ್ಟ್ ಸರಿ. ಈ ಸರಿ ನಾನು ಹೋಗಲಿಲ್ಲ, ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಇಬ್ಬರೇ ಹೋಗಿದ್ರು. ಈ ಸರಿ ಏನಷ್ಟು ಹುಣ್ಸೆನ ಸಿಗಲ್ಲ ಅಂತ ಅಂದಿದ್ರಲ್ವ, ಸರಿ ಅಂದ್ಬಿಟ್ಟು ಅವರಿಬ್ಬರೇ ಹೋಗಿದ್ರು ಕಿತ್ಕೊಬರೋಕ್ಕೆ. ನೆಕ್ಸ್ಟ್ ಸರಿ ಹೋದಾಗ ನಾನು ನಮ್ಮ ಮರನ ತೋರಿಸ್ತೀನಿ, ಲಾಕ್ಸ್ ಮಾಡ್ತೀನಿ ಹೋದಾಗ, ಮರದ ಹತ್ರ ಹೋದಾಗ. ಹುಣ್ಸೆನೇ ನಾನು ಕಿತ್ಕೊಬಂದ್ಬಿಟ್ರೆ ನಮ್ಮ ಮನೇಲಂತೂ ಅದೇ ಕೆಲಸ. ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಅವ್ರು ಮತ್ತು ನಮ್ಮ ಮನೆಯವ್ರು ನಾವು 4 ಜನ ಕೂಡ ಎಲ್ಲರೂ ಕೂಡ ಕೂತ್ಕೊಂಡು ಬಿಡಿಸಿ ಚಿಚ್ತಾ ಇದ್ದಿದ್ದು ನೋಡಿ. ಈ ಸತ ನಾವಿಬ್ಬರೇ ಮಾಡ್ಕೋತಾ ಇದ್ದೀವಿ ಕಮ್ಮಿ ಇರೋದಕ್ಕೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ನು ಮುಂದೆ ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.